ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕರ್ನಾಟಕ ರಾಜಕಾರಣದಲ್ಲಿ ಕ್ಷಿಪ್ರ ಬೆಳವಣಿಗೆಗಳಾಗ್ತಾ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಆಗ್ತಾ ಇರುವಂತಹ ಬೆಳವಣಿಗೆ. ಇವೆಲ್ಲದರ ನಡುವೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕರ್ನಾಟಕಕ್ಕೆ ಬಂದಿದ್ದಾರೆ, ಬೆಂಗಳೂರಿನಲ್ಲಿ ಇದ್ದಾರೆ. ಹಾಗಾದ್ರೆ ರೇವಂತ್ ರೆಡ್ಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇನಾದರೂ ಭೇಟಿ ಮಾಡ್ತಾರಾ? ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಕುರ್ಚಿ ಬದಲಾವಣೆಯ ಬಿರುಗಾಳಿ ಶುರುವಾಗಿದೆ. ಕಳೆದೊಂದು ವಾರದಿಂದ ಆ ಬಿರುಗಾಳಿ ಯಾವ ಪರಿಪ್ರಮಾಣದಲ್ಲಿ ಓಡ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ರಾಜ್ಯ ರಾಜಕಾರಣದ ಅಖಾಡಕ್ಕೆ ತೆಲಂಗಾಣ ಮುಖ್ಯಮಂತ್ರಿಗಳು ಎಂಟ್ರಿ ಕೊಟ್ರ ಹಾಗಿದ್ರೆ ನಿನ್ನೆ ರಾತ್ರಿ ಬೆಂಗಳೂರಿಗೆ ಬಂದಿದ್ದಾರೆ ರೇವಂತ್ ರೆಡ್ಡಿ. ನಿನ್ನೆ ರಾತ್ರಿ ಬೆಂಗಳೂರಿಗೆ ಬಂದಿದ್ದಾರೆ. ಸತ್ಯ ಸಾಯಿ ಕಾರ್ಯಕ್ರಮಕ್ಕೆ ಅಂತ ಬೆಂಗಳೂರಿಗೆ ಆಗಮಿಸಿದ್ದಾರೆ ತೆಲಂಗಾಣದ ಮುಖ್ಯಮಂತ್ರಿ. ಇದೇ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಬೆಂಗಳೂರಲ್ಲಿದ್ದಾರೆ. ಅವರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆಯಾ? ಹಾಗಿದ್ರೆ ಡಿಸಿಎಂ ಪರವಾಗಿ ಅಂದರೆ ಡಿಕೆ ಶಿವಕುಮಾರ್ ಪರವಾಗಿ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಏನಾದರೂ ಬ್ಯಾಟಿಂಗನ್ನು ಬೀಸ್ತಾರಾ ಅಂತ. ಯಾಕಂದರೆ ಸಹಜವಾಗಿ ಡಿಕೆ ಶಿವಕುಮಾರ್ ಜೊತೆಗೆ ಸಂಬಂಧ ಚೆನ್ನಾಗಿದೆ ಅವರದ್ದು. ನಿನ್ನೆ ಬೆಂಗಳೂರಿಗೆ ಬಂದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಬೆಂಗಳೂರಿನಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಹೀಗಾಗಿ ಅವರನ್ನೇನಾದರೂ ಭೇಟಿ ಮಾಡಿ ಡಿಕೆ ಶಿವಕುಮಾರ್ ಪರವಾಗಿ ತಮ್ಮ ಅಭಿಪ್ರಾಯವನ್ನೇನಾದರೂ ಹೇಳುವ ಸಾಧ್ಯತೆಗಳಿದೆಯಾ? ಕಾದು ನೋಡಬೇಕು ಈ ವಿಚಾರ. ಡಿಕೆ ಶಿವಕುಮಾರ್ ಇನ್ನೂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡೋದು ಬಾಕಿ ಇದೆ. ನಿನ್ನೆ ಸಿದ್ದರಾಮಯ್ಯನವರಷ್ಟೇ ಭೇಟಿ ಮಾಡಿ ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಕೂಡ ಭೇಟಿ ಮಾಡೋದಿದೆ, ಭೇಟಿ ಮಾಡ್ತಾರೆ ಅನ್ನುವಂಥ ಸುದ್ದಿಗಳು ಕೂಡ ಇದೆ. ಇವೆಲ್ಲದರ ನಡುವೆ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ರೇವಂತ್ ರೆಡ್ಡಿ ಕರ್ನಾಟಕಕ್ಕೆ ಬಂದಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಬೇರೆ ಬೇರೆ ರಾಜ್ಯಗಳ ಈ ನಾಯಕರುಗಳ ಹಿಡಿತ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ಬಿಕಾಸ್ ಅವರು 2002ರಲ್ಲಿ ಗುಜರಾತ್ನಲ್ಲಿ ಆದಂಥ ಬೆಳವಣಿಗೆಗಳನ್ನು ಕರ್ನಾಟಕದಲ್ಲಿ ಅದೆಲ್ಲ ಹಿಡಿತ ಮಾಡಿದ್ದು. ಹೀಗೆ ಒಂದು ಸಂಪರ್ಕ ಇದೆ ಡಿ ಕೆ ಶಿವಕುಮಾರ್ಗೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ರೇವಂತ್ ರೆಡ್ಡಿ ಬೆಂಗಳೂರಿಗೆ ಬಂದಿದ್ದಾರಂತೆ, ಖರ್ಗೆ ಅವರನ್ನು ಭೇಟಿ ಮಾಡ್ತಾರೆ ಅಂತ ಸುದ್ದಿ. ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸ್ಬೋದು ಅಥವಾ ಕೇವಲ ಒಂದು ಸೌಹಾರ್ದಯುತ ಭೇಟಿ ಆಗುತ್ತೆ ಇದು? ನವೀನ್, ತೆಲಂಗಾಣ ಸಿಎಂ ಆಗಿರುವಂತ ರೇವಂತ್ ರೆಡ್ಡಿ ಅವರು ಕರ್ನಾಟಕದಿಂದ ರಾತ್ರಿ ಬೆಂಗಳೂರಿಗೆ ಬಂದಿದ್ದಾರೆ. ಅವರು ಸತ್ಯಸಾಯಿ ಅವರ ಸತ್ಯಸಾಯಿ ಅವರ ಒಂದು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಭಾಗವಹಿಸಲಿಕ್ಕೆ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಹೀಗಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಸಾಧ್ಯವಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ಬೆಂಗಳೂರಿನಲ್ಲಿದ್ದಾರೆ. ಹೀಗಾಗಿ ಅವ್ರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ ಮತ್ತು ಮುಖ್ಯಮಂತ್ರಿಗಳು ಸಹ ಭೇಟಿ ಮಾಡುವ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ಯಾಕಂದ್ರೆ ರಾಜ್ಯಕ್ಕೆ ಬಂದ ಸಂದರ್ಭದಲ್ಲಿ ರಾಜ್ಯದ ನಾಯಕರನ್ನ, ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ. ಹೀಗಾಗಿ ಕಳೆದ ಬಾರಿ ಚುನಾವಣೆಯಲ್ಲಿ ರೇವಂತ್ ರೆಡ್ಡಿ ಒಂದು ಚುನಾವಣೆ ಗೆಲುವಿಗೆ ಅಥವಾ ರೇವಂತ್ ರೆಡ್ಡಿ ಒಂದು ಚುನಾವಣೆಗೆ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಒಂದು ಸಹಕಾರವನ್ನು ನೀಡಲಾಗಿತ್ತು. ಹಾಗಾಗಿ ರೇವಂತ್ ರೆಡ್ಡಿ ಕೃತಜ್ಞತಾ ಪೂರ್ವಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರಬಹುದು, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡುವಂತದ್ದು ಬಹುತೇಕ ಸಹಜ ಬೆಂಗಳೂರಿಗೆ ಬಂದಂತ ನಾಯಕರುಗಳು. ಮತ್ತು ಅದೇ ರೀತಿ ಜಯರಾಮ್ ರಮೇಶ್ ಅವರು ಸಹ ಬೆಂಗಳೂರಿನಲ್ಲಿದ್ದಾರೆ. ಹೀಗಾಗಿ ಆ ಎಲ್ಲಾ ನಾಯಕರುಗಳನ್ನು ರೇವಂತ್ ರೆಡ್ಡಿ ಭೇಟಿ ಮಾಡಿ ಚರ್ಚಿಸುವಂತದ್ದು ಸಹಜ ಪ್ರಕ್ರಿಯೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಇದುವರೆಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮಯಾವಕಾಶನ ಪಡೆದಿರೋ ಬಗ್ಗೆ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ನ ಬಹುತೇಕ ಭೇಟಿ ಮಾಡಬಹುದು ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೋಟೆಲ್ಗೆ ರೇವಂತ್ ರೆಡ್ಡಿ ಅವರನ್ನ ಭೇಟಿ ಮಾಡ್ಲಿಕ್ಕೂ ಸಾಧ್ಯತೆ ಇದೆ. ಇವೆರಡು ಆಪ್ಷನ್ಗಳು. ಇನ್ನು ಉಳಿದಂತೆ ಕಳೆದ ಒಂದು ತೆಲಂಗಾಣ ಚುನಾವಣಾ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚುನಾವಣಾ ರೀತಿ ಆರ್ಥಿಕ ಸಹಕಾರ ನೀಡದಲ್ಲೇ ಎಲ್ಲ ರೀತಿಯ ಸಹಕಾರಗಳನ್ನ ರೇವಂತ್ ರೆಡ್ಡಿಗೆ ನೀಡಿದ್ರು. ಹೀಗಾಗಿ ಆ ಒಂದು ಕೃತಜ್ಞತೆ ಇದೆ ರೇವಂತ್ ರೆಡ್ಡಿಗೆ. ಹೀಗಾಗಿ ಅವ್ರನ್ನ ಭೇಟಿ ಮಾಡೋದು ಸಹಜ. ಇನ್ನು ಮೂರನೇದಾಗಿ ರಾಜ್ಯ ರಾಜಕಾರಣ ನಡೆಸುವಂತ ವಿಷಯದಲ್ಲಿ ರೇವಂತ್ ರೆಡ್ಡಿ ಡಿಕೆ ಶಿವಕುಮಾರ್ಗೆ ಬಹುತೇಕ ಬೆಂಬಲವನ್ನು ವ್ಯಕ್ತಪಡಿಸುವ ಸಾಧ್ಯತೆ ಇದೆ ಅಂತಂದು ಮಾಹಿತಿ ಇದೆ. ಹೀಗಾಗಿ ರೇವಂತ್ ರೆಡ್ಡಿ ಭೇಟಿ ವೇಳೆ ಈ ಒಂದು ಚರ್ಚೆಯನ್ನ ಡಿಕೆ ಶಿವಕುಮಾರ್ ಚರ್ಚಿಸುವಂತ ಸಾಧ್ಯತೆ ಇದೆ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಮುಂದೆ ಅವರು ಈ ವಿಷಯನ ಪ್ರಸ್ತಾಪ ಮಾಡ್ತಾರೆ ಅಂತ ಬಗ್ಗೆ ಅನುಮಾನ ಇದೆ. ಇನ್ನು ನಾಲ್ಕನೇದಾಗಿ ಈ ಒಂದು ದೆಹಲಿಯ ಬಿಹಾರದ ಚುನಾವಣೆ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಮುಂಬರುವಂತಹ ರಾಜಕೀಯ ಬೆಳವಣಿಗೆಯ ಬಗ್ಗೆನೂ ಸಹ ರೇವಂತ್ ರೆಡ್ಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಥವಾ ಡಿಕೆ ಶಿವಕುಮಾರ್ ಚರ್ಚಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ರೇವಂತ್ ರೆಡ್ಡಿ ಕರ್ನಾಟಕ ರಾಜ್ಯಕ್ಕೆ ಬಂದಿರುವಂತದ್ದು ಅಥವಾ ಬೆಂಗಳೂರಿಗೆ ಬಂದಿರುವಂತದ್ದು ಕಾರ್ಯಕ್ರಮ ನಿಮಿತ್ತ ಒಂದಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಡಿಕೆ ಪರ ರೇವಂತ್ ರೆಡ್ಡಿ ಬ್ಯಾಟ್ ಬೀಸಬಹುದು ಅಂತ ಅನ್ನೋದು ಕೆಲವು ರಾಜಕೀಯ ವಿಶ್ಲೇಷಕರು ಮತ್ತು ಕಾಂಗ್ರೆಸ್ ಪಕ್ಷದ ವಲಯಗಳಲ್ಲಿ ಕೇಳಿಬರ್ತಿರುವಂತ ಮಾತು. ಡಿಕೆ ಮತ್ತು ಡಿಕೆ ಶಿವಕುಮಾರ್ ಮತ್ತು ರೇವಂತ್ ರೆಡ್ಡಿ ಅವರು ಅಷ್ಟು ಆತ್ಮೀಯರಾಗಿದ್ದಾರೆ ಮತ್ತು ರಾಜಕೀಯವಾಗಿ ಮತ್ತು ವ್ಯಾವಹಾರಿಕವಾಗಿಯೂ ಸಹ ಡಿಕೆ ಮತ್ತು ರೇವಂತ್ ರೆಡ್ಡಿ ಅವರ ವ್ಯವಹಾರ ಸಂಬಂಧಗಳನ್ನು ಹೊಂದಿದ್ದಾರೆ. ಈ ಕಾರಣಕ್ಕೋಸ್ಕರನೂ ಸಹ ಇದು ಸಾಧ್ಯತೆ ಇದೆ ಅಂತ ಚರ್ಚಿಸಲಾಗ್ತಾ ಇದೆ. ಆದ್ರೆ ಖರ್ಗೆ ಅವ್ರನ್ನ ಭೇಟಿ ಮಾಡೋ ಸಂದರ್ಭದಲ್ಲಿ ಇದನ್ನ ಪ್ರಸ್ತಾವ ಮಾಡ್ಲಿಕ್ಕೆ ಅದು ಒಬ್ಬ ಮುಖ್ಯಮಂತ್ರಿಯಾಗಿ ಇನ್ನೊಂದು ಎಐಸಿಸಿ ಅಧ್ಯಕ್ಷರ ಮುಂದೆ ಎಷ್ಟು ಪ್ರಸ್ತಾವನೆ ಇಡುವಂತದ್ದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಗೊತ್ತಿಲ್ಲ. ಆದ್ರೆ ಒಂದ್ ವೇಳೆ ಚರ್ಚೆ ಮಾಡಬಹುದು ಅನ್ನಲಾಗಿದೆ.
ಇನ್ನು ಉಳಿದಂತೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ನು ಸಹ ಭೇಟಿ ಮಾಡಿ ಅವರು ವ್ಯಾವಹಾರಿಕವಾಗಿರುವ ಕಾರಣಕ್ಕೋಸ್ಕರ ಈ ವಿಷಯಗಳನ್ನು ಸಹ ರಾಜ್ಯದ ರಾಜಕಾರಣ ಬೆಳವಣಿಗೆಗಳು ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಬಗ್ಗೆ ಅವರು ಬೆಂಬಲವನ್ನ ವ್ಯಕ್ತಪಡಿಸಬಹುದು, ಮಾಹಿತಿಯನ್ನ ಪಡ್ಕೊಳ್ಬಹುದು ಅಂತ ಮಾಹಿತಿ ಇದೆ. ಹೀಗಾಗಿ ಡಿಸಿಎಂ ರೇವಂತ್ ರೆಡ್ಡಿ ಭೇಟಿ ಅದು ಸಹ ಸಾಧ್ಯತೆ ಇದೆ. ಇನ್ನು ಎಐಸಿಸಿ ಅಧ್ಯಕ್ಷರ ಭೇಟಿ ಬಹುತೇಕ ನಿಶ್ಚಯವಾಗಿದೆ ಅಂತ ಮಾಹಿತಿ ಇದೆ. ಅದರ ಸಮಯ ಅವಕಾಶ ನಿಗದಿಯಾಗಿದೆಯಾ ಇಲ್ವಾ ಅಂತ ಬಗ್ಗೆ ಇನ್ನೂ ಸಹ ಅಧಿಕೃತ ಮಾಹಿತಿ ಲಭ್ಯವಾಗಬೇಕಾಗಿದೆ. ಪ್ರವೀಣ್. ಓಕೆ ರಾಜಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.